ಹುಸೇನ್ ಯತೀಂದ್ರ ಬಿಟ್ಟು ಬೇರೆ ಇದ್ರೆ ಕೇಳಿ ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆಗೆ ಹಿಂಗ್ಯಾಕಂದ್ರು ಬಾಲಕೃಷ್ಣ. ಇಕ್ಬಾಲ್ ಹುಸೇನ್ ಯತೀಂದ್ರ ಬಿಟ್ಟು ಬೇರೆ ಇದ್ರೆ ಏನಾದ್ರೂ ಪ್ರತಿಕ್ರಿಯಿಸಲು ಬಾಲಕೃಷ್ಣ ಹಿಂದೇಟು. ಇಕ್ಬಾಲ್ ಹುಸೇನ್ ಯತೀಂದ್ರ ಬಿಟ್ಟು ಬೇರೆ ಏನಾದ್ರೂ ಇದ್ರೆ ಮಾತನಾಡಿ. ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆಗೆ ಬಾಲಕೃಷ್ಣ ರಿಯಾಕ್ಟ್ ಮಾಡಿದ್ದು ಪವರ್ ಫೈಟ್ ವಿಚಾರವಾಗಿ ರೋಸಿ ಹೋದ್ರ ಹಾಗಾದ್ರೆ ಮಾಗಡಿ ಶಾಸಕ ಅವರ ಹೇಳಿಕೆಗಳ ಬಗ್ಗೆ ನೀವು ಅವರನ್ನೇ ಕೇಳಬೇಕು. ಸ್ವಪಕ್ಷ ನಾಯಕರ ಹೇಳಿಕೆಗೆ ಪ್ರತಿಕ್ರಿಯಿಸಲು ಬಾಲಕೃಷ್ಣ ಹಿಂದೇಟನ್ನ ಹಾಕಿದ್ರು. ನೀವು ಅಂದ್ಬಿಟ್ಟು ಬೇರೆ ಏನಾದ್ರು ಕೇಳ್ರಪ್ಪ. ಬಹಳಷ್ಟು ಚರ್ಚೆ ಆಗ್ತಾ ಇದೆ. ನೀವು ಇಕ್ಬಾಲ್ ಹುಸೇನ್ ಅವರು ಯತೀಂದ್ರ ಅವ್ರು ಇಬ್ಬರನ್ನ ಕೇಳಬೇಕು. ಯಾರು ಸ್ಟೇಟ್ಮೆಂಟ್ ಇದ್ರು ಬೇರೆಯವ್ರು ಯಾರು ಏನೋ ಕೇಳಕ್ ಹೋಗ್ಬೇಕು. ಆ ಕಡೆ ಯತೀಂದ್ರ ಅವ್ರನ್ನ ಕೇಳಿ, ಈ ಕಡೆ ಇಕ್ಬಾಲ್ ಹುಸೇನ್ ಅವ್ರನ್ನ. ನೀವು ಅಂದ್ಬಿಟ್ಟು ಬೇರೆ ಏನಾದ್ರು ಕೇಳ್ರಪ್ಪ. ಬಹಳಷ್ಟು ಚರ್ಚೆ ಆಗ್ತಾ ಇದೆ. ನೀವು ಇಕ್ಬಾಲ್ ಹುಸೇನ್ ಅವರು ಯತೀಂದ್ರ ಅವ್ರು ಇಬ್ಬರನ್ನ ಕೇಳಬೇಕು. ಯಾರು ಸ್ಟೇಟ್ಮೆಂಟ್ ಇದ್ರು ಬೇರೆಯವ್ರು ಯಾರು ಏನೋ ಕೇಳಕ್ ಹೋಗ್ಬೇಕು. ಆ ಕಡೆ ಯತೀಂದ್ರ ಅವ್ರನ್ನ ಕೇಳಿ, ಈ ಕಡೆ ಇಕ್ಬಾಲ್ ಹುಸೇನ್ ಅವ್ರನ್ನ. ಈಗಾಗಲೇ ಯತೀಂದ್ರ ಹೇಳಿಕೆ ಹಾಗೂ ಇಕ್ಬಾಲ್ ಹುಸೇನ್ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ರಾಜಕೀಯವಾಗಿ ಪ್ರಶ್ನೆಗಳನ್ನ ಹುಟ್ಟಿ ಹಾಕಿದೆ. ಯಾಕಂದ್ರೆ ಯತೀಂದ್ರ ಅವರು ಹೇಳ್ತಾರೆ, ಯಾರೇನೇ ಹೇಳಿದ್ರು ನಮ್ಮ ತಂದೆಯವರೇ ಮುಂದಿನ ಸಿಎಂ ಆಗಿ ಮುಂದುವರಿತಾರೆ, ಸಿಎಂ ಆಗಿ ಅವರೇ ದೀರ್ಘಾವಧಿಯನ್ನ ಅಲ್ಲಿ ಪೂರೈಸ್ತಾರೆ ಅನ್ನುವಂತಹ ಮಾತುಗಳನ್ನ. ಆದ್ರೆ ಇಕ್ಬಾಲ್ ಹುಸೇನ್ ಅವರು ಈ ಮಾತಿಗೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರ ಸಿಎಂ ಪಟ್ಟಕ್ಕೆ 2 ಡೇಟ್ಗಳು ಫಿಕ್ಸ್ ಆಗಿ ಅದು ಕ್ಯಾನ್ಸಲ್ ಆಗಿದೆ. ಆದ್ರೆ ಈಗ ಮುಂದಿನ ಡೇಟ್ ಏನಿದೆ ಅದು ಕನ್ಫರ್ಮ್ ಅನ್ನುವಂತಹ ಒಂದಿಷ್ಟು ಮಾತುಗಳನ್ನ ಇಕ್ಬಾಲ್ ಹುಸೇನ್ ಅವರು ಆಡಿದ್ರು. ಹೀಗಾಗಿ ಇದು ರಾಜಕೀಯವಾಗಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಈ ವಿಚಾರ.